ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ದಿಢೀರಾಗಿ ಡಿಫ್ರೆಂಟಾಗಿ ಒಂದು ಹಪ್ಪಳನ ಅನ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಅನ್ಬೋದು, ಊಟದ ಜೊತೆಗೂ ತಿನ್ಬೋದು ನೀವು. ಹಾಗೆ ಕೂಡ ಇದನ್ನು ತಿನ್ಬೋದು. ತುಂಬ ಸೂಪರಾಗಿರುತ್ತೆ, ಟೇಸ್ಟಿಯಾಗಿ, ತುಂಬ ಕಡಿಮೆ ಟೈಮಲ್ಲಿ ಈಸಿಯಾಗಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಇದನ್ನು ಮಾಡ್ಕೋಬೋದು. ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಒತ್ತಿ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಈ ಕುರ್ಕುರೆ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಒಂದಿಷ್ಟು ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಚಪಾತಿ ತಗೋತೀವಲ್ಲ ಆ ಥರ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು. ಹಾಗೆ ಅಜ್ವಾನ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಎಳ್ಳು, 1 ಕರಿ ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಚಪಾತಿ ಮಾಡಿ ಉಳಿದಿರೋ ಹಿಟ್ಟಲ್ಲಿ ಈ ಥರ ನಾವು ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಇದರಲ್ಲಿ ನಾನು ಇವಾಗ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ, ಎಳ್ಳು, ಅಜ್ವಾನ ಮತ್ತು ಜೀರಿಗೆ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಏನಾದರೂ ಚಪಾತಿ ಮಾಡಿ ಹಿಟ್ಟು ಉಳಿದ್ರೆ ಜಾಸ್ತಿ ಚಪಾತಿ ಆಗುತ್ತೆ, ಜಾಸ್ತಿ ಆಗ್ತವೆ ಅಂದರೆ ಈ ಥರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಕೂಡ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸುಲಭವಾಗಿ ಮಾಡ್ಬೋದು. ನೋಡಿ, ಈ ಥರ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಇಷ್ಟೇ. ನೋಡಿ, ಇವಾಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೋತೀನಿ. ಈಗ ಈ ಥರ ಸ್ವಲ್ಪ ಕೆಳಗಡೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇವಾಗ ಚಪಾತಿ ಯಾವ ಥರ ಮಾಡ್ತೀವೋ ನೋಡಿ ಈ ಥರ ಮಾಡೋದು. ಅಕಸ್ಮಾತಾಗಿ ನಿಮಗೆ ಹಿಟ್ಟು ಮಿಕ್ಕಿದ್ರು ಕೂಡ ನೀವು ಈ ಥರನ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ ಸ್ನ್ಯಾಕ್ಸ್ ಅಂತೂ. ಊಟದ ಜೊತೆಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ನಾನೊಂದು ಊಟದಲ್ಲಿ ಹೇಳಿದ್ದೆ, ಒಂದು ವಿಡಿಯೋದಲ್ಲಿ ಈ ಥರ ರೆಸಿಪಿ ನಾನು ಮಾಡಿದ್ದೀನಿ ಬೇಕಂದ್ರೆ ಅಂತ. ಒಬ್ಬರು ನನಗೆ ಕೇಳಿದರು ಮಾಡಿ ತೋರಿಸಿ ಅಂತ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು. ನಾನಿಲ್ಲಿ ಬರೀ ಗೋಧಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಇವಾಗ ನೋಡಿ, ನಾನು ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಡಿಸೈನಾಗಿ ಕಟ್ ಮಾಡಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಈ ಥರ ಸ್ವಲ್ಪ ಸ್ವಲ್ಪ ತೂತು ಹಾಕ್ಕೊಳ್ಳಿ, ಅಂದರೆ ಉಬ್ಬಿ ಬರಲ್ಲ, ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಲ್ಲಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ತೂತು ಮಾಡ್ಕೋಬೇಕು. ನೋಡಿ, ಈ ಥರ ತೂತು ಹಾಕ್ಕೋಬೇಕು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇಲ್ಲಿ ಉಳಿದಿರೋ ಹಿಟ್ಟಲ್ಲಿ ನಾನು ಇನ್ನೊಂದು ಸತಿ ಮಾಡ್ತೀನಿ. ಇವಾಗ ನೋಡಿ, ಇದನ್ನು ಈ ಥರ ತೆಗೆದು ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಇಲ್ಲೊಂದು ನಾನು ಬಾಣಲಿನ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ಕಾಯಬೇಕು. ಎಣ್ಣೆ ತುಂಬ ಕಾಯಬಾರ್ದು. ಸ್ವಲ್ಪ ಎಣ್ಣೆನ ಹೆಚ್ಚು ಮಾಡಿಕೊಂಡು ಸಣ್ಣ ಉರಿಯಲ್ಲಿ ನಾವು ಇವನ್ನ ಫ್ರೈ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳೋದು ಇಷ್ಟು ತೆಳುವಾಗಿ ಮಾಡ್ಕೋಬೇಕು. ನೋಡಿ, ತುಂಬ ದಪ್ಪವಾಗಿ ಮಾಡಿದ್ರೆ ಉಬ್ಬಿ ಬರುತ್ತೆ, ಚೆನ್ನಾಗಿ ಕೂಡ ಫ್ರೈ ಆಗಲ್ಲ. ಹಾಗಾಗಿ ಇದನ್ನು ತೆಳುವಾಗಿ ಮಾಡ್ಕೋಬೇಕು. ಸಡನ್ನಾಗಿ ನೀವು ಹಪ್ಪಳ ಮನೇಲಿಲ್ಲ, ಹಪ್ಪಳ ಬೇಕು, ನೆಂಟರು ಬಂದಿದ್ದಾರೆ ಅಂದಾಗ ನೀವು ಚಪಾತಿ ಎಲ್ಲ ಮಾಡ್ತೀರಾ. ಆ ಟೈಮಲ್ಲಿ ಈ ಥರ ನೀವು ಒಂದು ಹಪ್ಪಳದ ಥರ ಇದನ್ನು ಮನೆಯಲ್ಲಿ ಸೈಡ್ಗೆ ಊಟದ ಜೊತೆಗೆ ತಿನ್ನೋಕ್ಕೆ ಕೂಡ ಮಾಡಿ ಕೊಡ್ಬೋದು. ಮನೆಯಲ್ಲೇ ದಿಢೀರಾಗಿ ಇದನ್ನು ರೆಡಿ ಮಾಡ್ಕೋಬೋದು. ಹಪ್ಪಳನೇ ಬೇಕಂತೇನಿಲ್ಲ, ಈ ಥರ ಕೂಡ ನಾವು ಮಾಡಿ ಊಟಕ್ಕೆ ಹಪ್ಪಳ ಥರ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಇದನ್ನು ನೋಡಿ, ಈ ಥರ ಕಲರ್ ಬರಬೇಕಿದು. ಪೂರ್ತಿಯಾಗಿ ಇವಾಗ ಫ್ರೈ ಆಗಿದೆ. ನೋಡ್ತಾ ಇರಬೇಕು, ಸೌಂಡು ಚೆನ್ನಾಗಿ ಫ್ರೈ ಆದರೆ ಈ ಥರ ಸೌಂಡ್ ಬರುತ್ತೆ. ನಾನಿವಾಗ ಮತ್ತೆ ಹಾಕ್ತಾ ಇದ್ದೀನಿ. ಉರಿ ಸಣ್ಣ ಇಟ್ಕೋಬೇಕು, ತುಂಬ ಜೋರಾಗಿ ಇಟ್ಕೋಬಾರ್ದು, ಪೂರ್ತಿ ಸಣ್ಣನೂ ಇಟ್ಕೋಬಾರ್ದು. ಒಂದು ಮೀಡಿಯಮ್ ಸೈಜ್ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ತುಂಬ ಕಮ್ಮಿ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ನಾನಿವಾಗ ಎಲ್ಲನೂ ಅದೇ ಥರ ಮಾಡ್ಕೊತೀನಿ.
ನೋಡಿ ನಮ್ಮ ಸಾಯಂಕಾಲ ಟೀ ಜೊತೆಗೆ ತಿನ್ನೋ ಸ್ನ್ಯಾಕ್ಸ್ನ ಕೂಡ ರೆಡಿ ಆಯಿತು. ಹಾಗೆ ನೀವು ಊಟದ ಜೊತೆಗೆ ಕೂಡ ಸೈಡಿಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಸುಲಭವಾಗಿ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ತುಂಬ ಕಡಿಮೆ ಟೈಮಲ್ಲಿ ಕೂಡ ಮಾಡ್ಕೋಬೋದು ನೀವು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗೇ ಬಂದಿದೆ ಅಂತ. ಈ ಥರನ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಮಕ್ಕಳಿಗೆ ಟೀ ಜೊತೆಗೆ ಎರಡೆರಡು ಕೊಡೋಕ್ಕೂ ಆಗುತ್ತೆ, ತಿಂತಾರೆ. ದೊಡ್ಡವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಯಾವ ಥರ ಮಾಡೋದಂತ ತೋರಿಸ್ತಿದೆಲ್ಲ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ರೆಸಿಪಿ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ರೋಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಒತ್ತಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.